ನೀವು ನೋಡ್ತಾ ಇದ್ದೀರಾ ಪಿಟಿವಿ ನ್ಯೂಸ್ ಕನ್ನಡ. ನಾನು ಗಾನಶ್ರೀ. ಕೊಪ್ಪಳ ಜಿಲ್ಲೆಯಲ್ಲಿ ಮೃತಪಟ್ಟ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗುತ್ತಿರುವ ವಿಚಾರ ಇದೀಗ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಗೋಲ್ಮಾಲ್ ಇಲ್ಲ, ಸರ್ಕಾರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಮಾಡುತ್ತಿದೆ ಎಂದು ಹೇಳಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಇದೀಗ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿ ಕೆಲ ಖಾತೆಗಳಲ್ಲಿ ದುರುಪಯೋಗವಾಗುತ್ತಿರುವ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ. ಮೃತಪಟ್ಟವರ ಖಾತೆಗೆ ಜಮೆಯಾದ ಹಣವನ್ನು ಯಾರಾದರೂ ಡ್ರಾ ಮಾಡಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ನಡೆಸಲಾಗುವುದು ಎಂದಿದ್ದಾರೆ. ಅಂತಹ ಖಾತೆಗಳನ್ನು ಯಾರು ಬಳಸುತ್ತಿದ್ದಾರೆ ಎಂಬುದನ್ನು ಪತ್ತೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳುವುದಾಗಿಯೂ ತಿಳಿಸಿದ್ದಾರೆ. ಮೃತಪಟ್ಟವರ ಖಾತೆಗಳನ್ನು ಸೀಸ್ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಹೇಳಿರುವ ರೆಡ್ಡಿ ಶ್ರೀನಿವಾಸ್, ಹಣ ನೇರವಾಗಿ ಸರ್ಕಾರದಿಂದ ಜಮೆಯಾಗುತ್ತಿದೆ, ಆದರೆ ಕೆಲವರು ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಸ್ಪಷ್ಟ ಮಾಡಿದ್ದಾರೆ. ಆದರೆ ಮೊದಲು ಯಾವುದೇ ಗೋಲ್ಮಾಲ್ ಇಲ್ಲ ಎಂದಿದ್ದವರು ಈಗ ಮೃತರ ಖಾತೆಗಳಿಂದ ಹಣ ಡ್ರಾ ಆಗುತ್ತಿರುವ ವಿಚಾರವನ್ನು ಒಪ್ಪಿಕೊಂಡಿರುವುದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದೀಗ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆ ಮತ್ತು ಮುಂದಿನ ಕ್ರಮದ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಇದು ಗೋಲ್ಮಾಲ್ ಪ್ರಶ್ನೆಯೇ ಇಲ್ಲ. ಯಾಕಂತಂದ್ರೆ ಗೋಲ್ಮಾಲ್ ಮಾಡಲಿಕ್ಕೆ ಯಾವ ರೀತಿ ಸಾಧ್ಯ ಹೇಳಿ? ಇವತ್ತು ಟೋಟಲಿ 3,20,000 ಮಂದಿ ಫಲಾನುಭವಿಗಳಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದ್ದಾರೆ. ಅವರವ್ರ ಅಕೌಂಟು ನಮ್ಮ ಸರ್ಕಾರದಲ್ಲಿದ್ದಾರೆ. ನೇರವಾಗಿ ಅವ್ರ ಅಕೌಂಟ್, ಇದರಲ್ಲಿ ಬ್ರೋಕರ್ಸ್ ಇಲ್ಲ, ಏಜೆಂಟ್ಸ್ ಇಲ್ಲ, ಏನೂ ಇಲ್ಲದ ರೀತಿಯಲ್ಲಿ ಡೈರೆಕ್ಟ್ ನೇರ ಫಲಾನುಭವಿಗಳು ಮತ್ತು ಸರ್ಕಾರ, ಫಲಾನುಭವಿಗಳು ಮತ್ತು ಗ್ಯಾರಂಟಿ ಸರ್ಕಾರ ನೇರವಾಗಿ ಪ್ರತಿ ತಿಂಗಳ ಏನಾಗ್ತದೆ, ಈ ಫಲಾನುಭವಿಗಳು ಲಿಸ್ಟ್ ಬರ್ತಾ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಗೋಲ್ಮಾಲ್ ಅನ್ನೋ ಪ್ರಶ್ನೆ ಎಲ್ಲಿರುತ್ತೆ? ಯಾರಾದರೂ ಒಬ್ಬರ ಅಕೌಂಟ್ ಇದ್ದದ್ದು ಒಬ್ಬರು ದುಡ್ಡು ತಗೊಳಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಈ ರೀತಿ ಕೆಲವೊಂದು ಪತ್ರಿಕೆಯಲ್ಲಿ ಗೋಲ್ಮಾಲು ಇವೆಲ್ಲ ಬರ್ತದೋ ನಿಜವಾಗ್ಲೂ ಕೂಡ ಹಾಸ್ಯಾಸ್ಪದ ಅಂತೇಳಿ ಹೇಳಕ್ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಯಾವ್ದಾದ್ರೂ ಒಂದು ಫಲಾನುಭವಿ 3,28,000 ಮಂದಿ ಫಲಾನುಭವಿಗಳೊಳಗ ಒಂದು ಅಕೌಂಟ್ ತೋರಿಸ್ರಿ, ಏನಾದ್ರೂ ಇಂಥ ಮಿಸ್ಯೂಸ್ ಆಗಿವೇನೋ ಅಂತ. ಈ ರೀತಿ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಏನ್ ಮಾಡುತ್ತೆ, ಒಂದು ಡಿಬಿಟಿ ಮುಖಾಂತರ ಮಾಡುತ್ತೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ನಾವು. ಇದರಲ್ಲಿ ಯಾವ ರೀತಿ ಆಗುತ್ತೆ ಗೋಲ್ಮಾಲು? ನಿಜವಾಗ ನಾವೇನು ಪರಿಶೀಲನೆ ಮಾಡ್ತಾ ಇದೀವಿ, ಸತ್ತವ್ರದ್ದು ಮಲ್ಟಿಪಲ್ ಅಕೌಂಟ್ಸ್, ಆಮೇಲೆ ಕೆಲವೊಬ್ರು ಮಿಸ್ಯೂಸ್ ಅಂತೂ ಕೆಲವು ಇರ್ತಾವ, ಇಲ್ಲ ಅಂತಲ್ಲ. ಕೆಲವು ಯಾವ ರೀತಿ ಮಿಸ್ಯೂಸ್ ಇರ್ತಾವ ಅಂತಂದ್ರೆ ಡಬಲ್ ಅಕೌಂಟ್ ಮಾಡ್ಕೊಂಡು ಅವ್ರ ಅಕೌಂಟ್ಗೆ ಹಾಕ್ಸ್ಕೊಂತಾರೆ. ಅಂದ್ರೆ ಇದೇನು ಗೋಲ್ಮಾಲ್ ಅಲ್ಲ.